ಒಂದ್ ಕಡೆ 2.5 ವರ್ಷ ಆಯ್ತು ಸಿಎಂ ಕುರ್ಚಿಯ ಆಸೆಯನ್ನ ಕೂಡ ಕೈಬಿಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ನೆಕ್ಸ್ಟ್ ಪ್ಲಾನ್ಗಳೇನು ಅಂತ ನೋಡೋದಾದ್ರೆ 50-50 ಸಿಎಂ ಆಸೆ ಏನಿದೆ ಇದನ್ನ ಕೈ ಬಿಟ್ರ ಡಿ.ಕೆ. ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಅಂದ್ರೆ ಪೂರ್ಣಾವಧಿಯ ಸಿಎಂ ಆಗೋ ಕನಸಲ್ಲೇನಾದ್ರೂ ಇದಾರಾ ಅಂತ. ಇನ್ನೊಂದು ಅರ್ಧಾವಧಿಗೆ ಸಿಎಂ ಆಗೋದು ಡಿ.ಕೆ. ಶಿವಕುಮಾರ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು 2028ಕ್ಕೆ ಸಿಎಂ ಆಗೋದಕ್ಕೆ ಡಿ.ಕೆ. ಶಿವಕುಮಾರ್ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಯಾವ ರೀತಿಯ ತಯಾರಿ ಅಂದ್ರೆ ನನ್ನ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಬೇಕು, ನಾನೇ ನೇತೃತ್ವವನ್ನು ವಹಿಸ್ತೀನಿ ಅಂತ ಬಹಿರಂಗವಾದ ಹೇಳಿಕೆಗಳು. ಇನ್ನು 2028ರಲ್ಲಿ ಪೂರ್ಣಾವಧಿ ಸಿಎಂ ಆಗುವಂತಹ ಪ್ಲಾನ್ ನಡೀತಾ ಇದೆಯಾ ನೋಡಬೇಕು. ಯಾಕಂದ್ರೆ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಬಹಿರಂಗವಾಗಿ ಕೊಡ್ತಾ ಇರೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿ ಬಂದಾದ ಮೇಲೆ ಅವರು ಕೂಡ ದೆಹಲಿಗೆ ಹೋಗ್ತಾ ಇರೋದು. ಏನಿರಬಹುದು ಮಾಸ್ಟರ್ ಪ್ಲಾನ್ ಅದೊಂದು. ಇನ್ನೊಂದು, ನನ್ನ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯುತ್ತೆ ಎಂಬ ಮಾತು. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾನು ಚುನಾವಣೆಯಿಂದ ಅಥವಾ ಈ ಸಿಎಂ ಗಾದಿಯಿಂದ ನಾನು ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅಂತ ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ತದನಂತರದಲ್ಲಿ ಅವರ ಆಪ್ತ ಬಳಗದವರು ಅವರನ್ನ ಮನವೊಲಿಸುವ ಕೆಲಸ ಆಯಿತು. ಆದ್ರೆ ಎಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹಿಂದೆ ಜರುಗುವಂತ ಮಾತು ಆಡೇ ಇಲ್ಲ. ಇದರ ಜೊತೆಗೆ ಮುಂದಿನ ಸಿಎಂ ನಾನೇ ಎಂಬುವಂತಹ ಸಂದೇಶವನ್ನ ರವಾನಿಸಿರೋದು. ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ಸಿದ್ದರಾಮಯ್ಯ ಅವರ ಬಣ ನಿಲ್ತಾ ಇಲ್ಲ. ಹೀಗಾಗಿ ಡಿ.ಕೆ.ಶಿ ಮಾತಿನಿಂದ ಸಿಎಂ ಆಪ್ತ ಬಡ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ಶಾಕ್ ಆಗಿದೆ. ಯಾಕೆ ಈ ರೀತಿ ಮಾತು ಹೇಳಿದ್ರು ಅನ್ನುವಂಥದ್ದು. ಯಾಕಂದ್ರೆ ಅಹಿಂದ ಓಟ್ನಿಂದ ಕೂಡ ಮುಂದಿನ ಎಲೆಕ್ಷನ್ ಅನ್ನ ಗೆಲ್ಲಬಹುದು ಅನ್ನೋದು ಸಿಎಂ ಆಪ್ತರ ಒಂದು ಲೆಕ್ಕಾಚಾರ. ಇನ್ನು ಇದೇ ವಿಚಾರವಾಗಿ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹನುಮಂತು ಇದ್ದಾರೆ. ಹನುಮಂತು, ಇಷ್ಟು ದಿನ ಕೂಡ ಸಿಎಂ ಕುರ್ಚಿಗಾಗಿರ್ಬಹುದು ಅಥವಾ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಫೈಟ್ ನಡೀತಾ ಇತ್ತು. ಇದೀಗ ನಾಯಕತ್ವದ ದಂಗಲ್ ನಡೀತಾ ಇದೆ ಅಂತಾನೆ ಹೇಳ್ಬಹುದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಡಯಾನ, ರಾಜಕೀಯದಲ್ಲಿ ಯಾರೂ ಕೂಡ ಸನ್ಯಾಸಿಗಳಲ್ಲ ಅನ್ನುವಂತಹ ಮಾತೇನಿದೆ ಅದು ಆಗಾಗ ಚರ್ಚೆಯ ಮುನ್ನೆಲೆಗೆ ಬರ್ತಾ ಇರುತ್ತೆ. ಅದೇ ರೀತಿಯ ಪರಿಸ್ಥಿತಿಗಳೀಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರದ ಇಷ್ಟೆಲ್ಲ ಬಹುಮತ ಇದ್ದಾಗಲೂ ಕೂಡ ಕಾಂಗ್ರೆಸ್ನೊಳಗಡೆಗೆ ಆಂತರಿಕವಾದಂಥ ಒಂದಷ್ಟು ಜಟಾಪಟಿಗಳು, ಪೈಪೋಟಿಗಳು ಸಾಕಷ್ಟು ನಡೀತಾ ಇತ್ತು. ಅದರಲ್ಲೂ ಕೂಡ ಇಷ್ಟು ದಿನ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನುವಂಥ ಚರ್ಚೆಗಳು ಸಾಕಷ್ಟಿತ್ತು. ಅಧಿಕಾರ ಹಂಚಿಕೆ ಸೂತ್ರದ ವಿಚಾರಕ್ಕೆ ಚರ್ಚೆಗಳಾಗ್ತಾ ಇತ್ತು. ಸಚಿವ ಸಂಪುಟದ ಪುನರ್ರಚನೆಯ ವಿಚಾರಕ್ಕೂ ಕೂಡ ಜಟಾಪಟಿ ನಡೀತಾ ಇತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರಕ್ಕೂ ಕೂಡ ಜಟಾಪಟಿತಾ ಇದ್ರೆ ಇದ್ದಕ್ಕಿದ್ದ ಹಾಗೇನೆ ಈ ಒಂದು ಅವಧಿ ಅಲ್ಲದೇನೆ 2028ರ ಚುನಾವಣೆಯಲ್ಲಿ ನಾಯಕತ್ವ ಯಾರು ವಹಿಸಬೇಕು ಅನ್ನುವಂಥ ವಿಚಾರಕ್ಕೂ ಕೂಡ ಸಾಕಷ್ಟು ಚರ್ಚೆ ಶುರುವಾಗಿರುವಂಥದ್ದು. ಪ್ರಮುಖವಾಗಿ ಸಿಎಂ ಸ್ಥಾನವನ್ನು ಅಧಿಕಾರ ಹಂಚಿಕೆ ಸೂತ್ರ ಅಂತ ಬಂದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲವಿದೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬೆಂಬಲ ಇದೆ ಅನ್ನುವಂಥ ಚರ್ಚೆಗಳು ಸಾಕಷ್ಟು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಆಗಾಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಸಿಎಂ ಸ್ಥಾನದ ಆಕಾಂಕ್ಷೆ ಯಾವುದು, ಆದರೆ 2028ಕ್ಕೆ ನಾನು ಆಕಾಂಕ್ಷೆ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದೇ ನನ್ನ ಕೊನೆ ಯಾವುದೇ ಚುನಾವಣೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಕೊನೆಗೆ ಮತ್ತೊಂದು ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಯಾವಾಗ ವ್ಯಕ್ತಪಡಿಸಿದ್ರು ಆವಾಗ ಸಹಜವಾಗಿಯೇ ಮುಂಬರುವಂಥ ಚುನಾವಣೆಗಳಿಗೂ ಕೂಡ ನಮಗೆ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಅನಿವಾರ್ಯತೆ ಇದೆ ಅನ್ನುವಂಥ ಸಂದೇಶಗಳನ್ನು ರವಾನೆ ಮಾಡ್ತಾ ಅಹಿಂದ ಕಾನ್ಸೆಪ್ಟನ್ನು ಇಟ್ಕೊಂಡು ಬೇಸನ್ನು ಮಾಡಿಕೊಂಡು ಅಧಿಕಾರಕ್ಕೆ ಮತ್ತೊಮ್ಮೆ ಬಂದರೆ ಸಹಜವಾಗಿ ತಮ್ಮ ಅಧಿಕಾರದ ದಾರಿ ಏನಿದೆ ಅದು ಸುಲಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವದ ಜಪವನ್ನು ಅವರ ಬೆಂಬಲಿಗರು ಎಲ್ಲರೂ ಕೂಡ ಮಾಡಲಿಕ್ಕೆ ಹೊರಟರು. ಅದು ಯಾವಾಗ ಈ ರೀತಿಯ ಜಪಗಳು ಶುರುವಾಯಿತು, ಈ ರೀತಿಯ ಮಾತುಗಳು ಶುರುವಾಯಿತು, ಆಗ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮದೇ ಆದಂತಹ ರಾಜಕೀಯ ಲೆಕ್ಕಾಚಾರದಲ್ಲಿ ದಾಳಗಳನ್ನು ಉಳಿಸಲಿಕ್ಕೆ ಮುಂದಾದರು. ಅದರ ಒಂದು ಭಾಗವಾಗಿಯೇ ಮೊನ್ನೆ ನಡೆದಂಥ ಸರ್ಕಾರಿ ನೌಕರರ ಕಾರ್ಯಕ್ರಮದಲ್ಲೂ ಕೂಡ ನನ್ನ ಆರೋಗ್ಯ ಇನ್ನೂ ಕೂಡ ಚೆನ್ನಾಗಿದೆ, ಇನ್ನೂ 8 ವರ್ಷ ಆರಾಮಾಗಿ ನಾನು ವಿಧಾನಸೌಧದಲ್ಲೇ ಇರ್ತೀನಿ, ಅಧಿಕಾರದಲ್ಲಿ ಇರ್ತೇನೆ ಅನ್ನೋಂಥ ಸಂದೇಶಗಳನ್ನು ರವಾನೆ ಮಾಡಿದ್ರು. ಅದರ ಜೊತೆಗೆ ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ನಡೆಯುತ್ತೆ ಅನ್ನೋಂಥ ಸಂದೇಶಗಳನ್ನು ಕೊಡುವಂಥದ್ದು. ಅಂದರೆ ಒಂದು ಕಡೆಗೆ ಭಾಳ ಸ್ಪಷ್ಟವಾಗಿ ಈ ಒಂದು ಅವಕಾಶದಲ್ಲೂ ನಾನೇ ಅಧಿಕಾರದಲ್ಲಿ ಇರ್ತೀನಿ, ಈ ಅವಧಿಯಲ್ಲಿ ಮುಂಬರುವಂತಹ ಅವಧಿಯಲ್ಲೂ ಕೂಡ ನಾನು ಅಧಿಕಾರದಲ್ಲಿ ಇರ್ತೇನೆ, ನಾನೇ ನೇತೃತ್ವ ವಹಿಸ್ತೇನೆ ಅನ್ನೋಂಥ ಸಂದೇಶವನ್ನು ಕೊಡೋದ್ರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಟಕ್ಕರ್ ಕೊಡುವಂಥ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಡಯಾನ, ಥ್ಯಾಂಕ್ ಯು ಹನುಮಂತು ಹೆಚ್ಚಿನ ಡೀಟೇಲ್ಸ್ಗಾಗಿ.